ಆಪ್ಕಿ ಅದಾಲತ್ನಲ್ಲಿ ಫ್ಯಾಷನ್ ಡಿಸೈನರ್ ರಿತು ಬೇರಿ ಮೇಲೆ ಇರುವ ಆರೋಪ. ಇವರು ತಮ್ಮ ಮನಸ್ಸಿಗೆ ಬಂದಂತೆ ಮಾಡ್ತಾರೆ. ರಿತು ಬೇರಿ, ಈ ಮಾತು ನಿಜಾನ? ಏನಂದ್ರೆ ಯಾವ ಫ್ಯಾಮಿಲಿನಲ್ಲಿ ನೀವು ಬೆಳೆದ್ರೋ, ನಿಮ್ಮ ಬಾಲ್ಯ ಕಳೆದ್ರೋ, ಅದು ತುಂಬಾ ಡಿಸಿಪ್ಲಿನ್ಡ್ ಕುಟುಂಬ ಆಗಿತ್ತು. ಆರ್ಮಿ ತರದ ಡಿಸಿಪ್ಲಿನ್ ಇತ್ತು ಅಲ್ಲಿ. ಖಂಡಿತ, ಮತ್ತೀಗ್ಲೂ ಇದೆ. ಆದ್ರೆ ಆ ಫ್ಯಾಮಿಲಿನಲ್ಲಿ ಯಾರಾದ್ರೂ ತಮ್ಮ ಮನಸ್ಸಿಗೆ ಬಂದಂಗ್ ಮಾಡಿದ್ರೆ, ಯಾರಾದ್ರೂ ಡಿಸಿಪ್ಲಿನ್ ಮುರಿದಿದ್ದಾರೆ ಅಂದ್ರೆ ಅದು ರಿತು ಬೇರಿ ಅಲ್ವಾ? ನಿಮಗೆ ಹೇಗೆ ಗೊತ್ತು? ಇದು ನಿಜಾನಾ ಅಥವಾ ಅಲ್ವಾ? ಸಾರ್ಟ್ ಆಫ್. ನನಗ್ ಗೊತ್ತಾಗಿದ್ದೇನೆಂದ್ರೆ, ನಿಮ್ಮ ಪೇರೆಂಟ್ಸ್ ಆಸೆ ಪಟ್ಟಿದ್ರು ನೀವು ಡಾಕ್ಟರ್ ಆಗ್ಬೇಕು ಅಂತ. ಸ್ವಲ್ಪ ಇದರಲ್ಲಿ ಡಿಫ್ರೆನ್ಸ್ ಇದೆ. ನಾನೇ ಇಷ್ಟಪಟ್ಟಿದ್ದೆ ನಾನು ಡಾಕ್ಟರ್ ಆಗ್ಬೇಕು ಅಂತ. ಮತ್ತೆ ನನ್ನ ಗ್ರ್ಯಾಂಡ್ ಫಾದರ್ ಡಾಕ್ಟರ್ ಆಗಿದ್ರು. ಅವರನ್ನ ನೋಡ್ತಾ ನಾನು ದೊಡ್ಡವಳಾದೆ. ಆ್ಯಂಡ್ ಹಿ ವಾಸ್ ಅ ಬಿಗ್ ಇನ್ಸ್ಪಿರೇಷನ್ ಫಾರ್ ಮೀ. ಹಾಗಾಗಿ ನಾನು ಇಷ್ಟಪಟ್ಟಿದ್ದೇನೆಂದ್ರೆ, ನಾನು ಡಾಕ್ಟರ್ ಆಗಿ ನನ್ನ ಫ್ಯಾಮಿಲಿ ಹೆಸರು ಬೆಳಗಿಸ್ಬೇಕು ಅಂತ. ಆದ್ರೆ ಯಾವ ದಿನ ನೀವು ಮೆಡಿಕಲ್ ಎಂಟ್ರೆನ್ಸಿನ ಟೆಸ್ಟ್ ಬರೆಯೋದಿಕ್ ಹೋದ್ರೋ, ನನಗ್ ಗೊತ್ತಾಗಿದ್ದೇನೆಂದ್ರೆ, ಏನು ಎಂಟ್ರೆನ್ಸ್ನ ಪೇಪರ್ ಇತ್ತು ಅದನ್ನ ನೀವು ಏನೂ ಬರೀದೆ ಬ್ಲ್ಯಾಂಕ್ ಆಗಿ ವಾಪಸ್ ಕೊಟ್ಟಿದ್ರಂತೆ. ನಿಮಗೆ ಹೇಗೆ ಗೊತ್ತು? ಈಸ್ ಅ ಸ್ಪೈ. ಇದು ನಿಜ. ಯಾಕಂದ್ರೆ ನಾನು ಏನೇ ಮಾಡಿದ್ರು ಅದನ್ನ ನನ್ನ ಮನಸ್ಫೂರ್ತಿಯಿಂದ ಮಾಡ್ತೀನಿ. ಮತ್ತೆ ಯಾವಾಗ ನಾನು ಡಾಕ್ಟರ್ ಆಗೋ ಆಸೆ ಇಟ್ಕೊಂಡಿದ್ದೆ ನನ್ನ ಮನ್ಸಿನಲ್ಲಿ, ಆಗ ನಾನು ತುಂಬಾ ಓದ್ತಿದ್ದೆ ಆ ಟೈಮ್ನಲ್ಲಿ. ಮತ್ತೆ ಮೆಡಿಕಲ್ನ ಎಕ್ಸಾಮ್ಗೋಸ್ಕರ ನಾನು ತುಂಬಾ ಪ್ರಿಪೇರ್ ಮಾಡ್ತಿದ್ದೆ. ಆದ್ರೆ ಒಬ್ರು ಡಾಕ್ಟರ್ ಬಂದಿದ್ರು ನನ್ನ ಗ್ರ್ಯಾಂಡ್ ಮದರ್ನ ನೋಡೋಕೆ ನಮ್ಮ ಮನೆಗೆ, ಸುಮಾರು 2 ದಿನ ಮುಂಚೆ ಎಕ್ಸಾಮ್ಗಿಂತ. ಮತ್ತೆ ಅವ್ರು ಕೇಳ್ತಿದ್ರು, ಟೆಕ್ನಿಕಲ್ ಥಿಂಗ್ಸ್ ಅಬೌಟ್ ದ ಬ್ಲಡ್, ಅಬೌಟ್ ವಾಟ್ ಡಿಡ್ ಯು ಹ್ಯಾವ್ ದ ರೈಟ್ ಸಾರ್ಟ್ ಆಫ್ ಡಿಫ್ರೆಂಟ್ ಸಾರ್ಟ್ ಆಫ್ ಕ್ವೆಶ್ಚನ್ಸ್. ಮತ್ ನಾನ್ ಏನ್ ಯೋಚಿಸ್ದೆ ಅಂದ್ರೆ, ನನ್ನ ಜೀವನ ಪೂರ್ತಿ ಈ ಥರ ಅಂತೂ ಇರೋಕ್ಕಾಗಲ್ಲ. ಆ್ಯಂಡ್ ಐ ಆಮ್ ವೆರಿ ಸ್ಕ್ಯಾರ್ಡ್ ಆಫ್ ಬ್ಲಡ್ ಎನಿವೇ. ಸೊ ಐ ಥಿಂಕ್ ದ್ಯಾಟ್ಸ್ ವೆನ್ ಅ ಬಿಟ್ ಲೇಟ್ ಇನ್ ದ ಡೇ ನನಗೆ ಅರ್ಥ ಆಯ್ತು ಏನಂದ್ರೆ ಡಾಕ್ಟರ್ ಆಗಿ ಏನೇನ್ ಮಾಡ್ಬೇಕಾಗತ್ತೆ ಅಂತ. ಹಾಗಾಗಿ ನನಗ್ ಧೈರ್ಯ ಇರ್ಲಿಲ್ಲ ನನ್ನ ಪೇರೆಂಟ್ಸಿಗೆ ಹೇಳೋಕೆ ಏನಂದ್ರೆ ನಾನು ಎಕ್ಸಾಮ್ಗೆ ಹೋಗಲ್ಲ ಅಂತ. ಅದಕ್ಕೆ ನಾನು ಎಕ್ಸಾಮ್ಗೆ ಹೋಗಿ ಐ ಜಸ್ಟ್ ಲೆಫ್ಟ್ ದ ಪೇಪರ್ಸ್ ಬ್ಲ್ಯಾಂಕ್. ದಟ್ ವಾಸ್ ದ ಓನ್ಲಿ ವೇ ಐ ವುಡ್. ನೀವು ಹೀಗೆ ಯೋಚಿಸಿದ್ರ? ಜನರ ಬಾಡಿ ಕತ್ತರಿಸೋ ಬದಲು ಅವರ ನರಗಳನ್ನ ಕತ್ತರಿಸೋ ಬದಲು ಅವರ ಬಟ್ಟೆಗಳನ್ನ ಕತ್ತರಿಸೋಣ ಅಂತ. ಹೌದು. ಐ ಥಿಂಕ್ ಸೊ, ಯೆಸ್. ಫ್ಯಾಷನ್ ಪ್ರಪಂಚದ ಒಳಗೆ ನೀವು ಹೇಗ್ ಬಂದ್ರಿ? ಆಮೇಲೆ ನಾನು ಐ ವಾಸ್ ವೆರಿ ಕನ್ಫ್ಯೂಸ್ಡ್. ಯಾಕಂದ್ರೆ ಆ ಟೈಮ್ನಲ್ಲಿ ಫ್ಯಾಷನ್ ಡಿಸೈನ್ಗೆ ಯಾವ ಹೆಸರು ಇರಲಿಲ್ಲ. ಐ ವಾಸ್ ಸಿಟ್ಟಿಂಗ್ ಅಟ್ ದ ಒಬಿರಾಯ್ ಹೋಟೆಲ್ ಹ್ಯಾವಿಂಗ್ ಲಂಚ್. ಆಗ ನಾನು ಇಬ್ರು ಲೇಡೀಸ್ ಮಾತಾಡೋದನ್ನ ಕೇಳಿದೆ. ಏನಂದ್ರೆ FIT ನ್ಯೂಯಾರ್ಕ್ ಇಸ್ ಓಪನಿಂಗ್ ಅ ಸ್ಕೂಲ್ ಇನ್ ಇಂಡಿಯಾ ಆಫ್ ಫ್ಯಾಷನ್ ಡಿಸೈನ್. ಆ್ಯಂಡ್ ದ ಥಿಂಗ್ ದಟ್ ಆಕ್ಚುಲಿ ಕ್ಲಿಕ್ಡ್ ವಾಸ್ ದಟ್ ದೇ ವರ್ ಓನ್ಲಿ ಗೋಯಿಂಗ್ ಟು ಟೇಕ್ 25 ಸ್ಟೂಡೆಂಟ್ಸ್ ಫ್ರಮ್ ದ ಹೋಲ್ ಕಂಟ್ರಿ. And I thought that was an amazing challenge. And ನಾನು ಹೇಳ್ದೆ ನಾನು ಸೇರ್ಲೇಬೇಕು ಈ 25 ಅಲ್ಲಿ ಅಂತ. So I went. I didn't know what it meant. I didn't know what fashion designing meant. I just had to clear that exam. And ಈಗ ನಿಮಗೆ ಗೊತ್ತಾ ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ಏನು ಅಂತ? ಸ್ವಲ್ಪ ಜಾಸ್ತಿ, ತುಂಬಾ ಜಾಸ್ತಿ ಅಲ್ಲ. ಐ ಆಮ್ ಜಸ್ಟ್ ಫಿಗರಿಂಗ್ ಇಟ್ ಔಟ್. ಆದ್ರೆ ಇದು ನಿಜಾನ? ಏನಂದ್ರೆ ಫ್ಯಾಷನ್ ಡಿಸೈನ್ ಕೋರ್ಸ್ ಪಾಸ್ ಮಾಡಿದ್ರಿ, ಗ್ರಾಜ್ಯುಯೇಷನ್ ಮಾಡಿದ್ರಿ, ಮತ್ತೆ ಕೆಲವೇ ತಿಂಗಳ ಒಳಗೆ ನೀವು ನಿಮ್ಮ ಲೇಬಲ್ನ ಸೆಟಪ್ ಮಾಡ್ಬಿಟ್ರಿ. ತುಂಬಾ ಅವಸರ ಆಯ್ತಾ ನಿಮಗೆ? ನಂಗೆ ಇದೇ ಪ್ರಾಬ್ಲಮ್ ಇದೆ. ನನಗೆ ಪ್ರತಿ ವಸ್ತು ಕೂಡ ತುಂಬಾ ಬೇಗ ಬೇಕು ಮತ್ತು ನನಗೆ ಯಾವಾಗಲೂ ಅವಸರ ಇರುತ್ತೆ. ಸೊ ದ್ಯಾಟ್ಸ್ ವೆನ್ ಐ ಪಾಸ್ಡ್ ಔಟ್ ಆಫ್ NIFT and I tried to do some internships with different exporters. And I like to do what I like to do. And I wasn't allowed to do ನನ್ನ ಮನ್ಸಿಗೆ ಬಂದಂತೆ. ಆ್ಯಂಡ್ ಐ ಕುಡಂಟ್ ಡೂ ದ ಕ್ಲೋತ್ಸ್ ದಟ್ ಐ ವಾಂಟೆಡ್. ನಾನು ಇಷ್ಟಪಟ್ಟಿದ್ದ ಹಾಗೆ ಅದನ್ನ ಮಾರೋಕ್ಕಾಗಲಿಲ್ಲ. ಅದಕ್ಕೆ ನಾನು ಹೇಳ್ದೆ, ನನಗೊಂದು ನನ್ನ ಬಟ್ಟೆಗಳನ್ನ ಮಾರೋಕೆ ನಂದೇ ಒಂದು ಲಿಟಲ್ ಸ್ಟೋರ್ ಬೇಕು ಅಂತ. ಮನ್ಸಿಗೆ ಬಂದಂತೆ ಮಾಡೋಕೆ ಅಧಿಕಾರ ಬೇಕು ಅಂತನಾ? ಖಂಡಿತ. ಮತ್ತೆ ನಾನು ಕೇಳ್ಪಟ್ಟೆ ಏನಂದ್ರೆ, ಮೊದಲ ಫ್ಯಾಷನ್ ಶೋ ಮಾಡಿದ್ರಿ ನೀವು ನಿಮ್ಮ ಇಷ್ಟದಂತೆ. ದಿಲ್ಲಿನಲ್ಲಿ ಏನು ಲೋಧಿ ಗಾರ್ಡನ್ ಇದೆ, ಅಲ್ಲಿ ನೀವು ಫ್ಯಾಷನ್ ಶೋ ಮಾಡಿದ್ರಿ. ಯಾವಾಗ ನನಗೆ ಧೈರ್ಯ ಬಂತು ಏನಂದ್ರೆ ನಾನು ನನ್ನ ಬಟ್ಟೆಗಳನ್ನ ಜನರಿಗೆ ತೋರಿಸ್ಬೋದು ಆ್ಯಂಡ್ ಫ್ಯಾಷನ್ ಶೋ ಮಾಡ್ಬೋದು ಅಂತ, ಅದಕ್ಕೆ ಆ ಸಮಯದಲ್ಲಿ ಎಲ್ಲ ಡಿಸೈನರ್ಸ್ ಬ್ಯಾನ್ಕ್ವೆಟ್ ಹಾಲ್ಸ್ನಲ್ಲಿ ಶೋ ಮಾಡ್ತಿದ್ರು. ಮತ್ತು ಯಾವಾಗಲೂ there used to be 2 designers doing it or 3 designers doing shows together. I still remember that time Ravi Bajaj and Suneet Verma used to do shows together. And it was always joint shows. ಅದಕ್ಕೆ ನಾನು ಅನ್ಕೊಂಡೆ ನಂದೇ ಮಾಡಬೇಕು ಅಂತ, ಮತ್ತು ನಾನು ಬ್ಯಾನ್ಕ್ವೆಟ್ ಹಾಲಿಂದ ಹೊರಗೆ ಬರಬೇಕು ಅಂತ. ಅದಕ್ಕೆ ಒಂದಿನ ನಾನು ವಾಕ್ ಹೋಗಿದ್ದೆ ಲೋಧಿ ಗಾರ್ಡನ್ಸ್. ಆ್ಯಂಡ್ ಐ ಡಿಸೈಡೆಡ್ ನಾನು ಇಲ್ಲೇ ಶೋ ಮಾಡಬೇಕು ಅಂತ. ಯಾಕಂದರೆ ಈ ಮಾನ್ಯುಮೆಂಟ್ ಇಷ್ಟೊಂದು ಗ್ರ್ಯಾಂಡ್ ಆಗಿದೆ. ಮತ್ತು ನನಗೆ ಟು ಆ್ಯಡ್ ಟು ಇಟ್ ಐ ಡಿಸೈಡೆಡ್ ದಟ್ ನನಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಡ. ನಂಗೆ ಯಾರು ಬೇಕು ಅಂದರೆ ಉಸ್ತಾದ್ ಜಾಕಿರ್ ಹುಸೇನ್, ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ, ಶಿವಕುಮಾರ್ ಶಂಕರ್ ಸಾಹೇಬ್. So I said I want them to play live in the monument of Lodhi Gardens, and I want to do a collection for them. So that's what I worked on.
ಆದ್ರೆ ಯಾರು ಲೋಧಿ ಗಾರ್ಡನ್ನಲ್ಲಿ ಓಡಾಡೋದಕ್ಕೆ ಹೋಗ್ತಿದ್ರೋ ಅವರು ಆರೋಪ ಮಾಡಿದ್ದೇನೆಂದ್ರೆ ರಿತು ಬೇರಿ ಇಡೀ ಲೋಧಿ ಗಾರ್ಡನ್ನ ಸ್ಯಾನ್ ಸಿಟಿ ಹಾಳು ಮಾಡ್ಬಿಟ್ರು ಅಂತ. ಬರೀ ಅವ್ರು ಮಾತ್ರ ಅಲ್ಲ, ಪ್ರೆಸ್ನವರು, ಅವರು, ಜನರು, ಯಾಕಂದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ನಾನ್ ಏನ್ ಮಾಡ್ತಿದೀನಿ ಅಂತ. ಸೊ ದೇ ಗಾಟ್ ಆಫ್ ಟು ಮೈ ಹೆಡ್ ಅಂಡ್ ದ ಹೋಲ್ ಫೋಕಸ್ ಶಿಫ್ಟೆಡ್ ಟು ಲೋಧಿ ಗಾರ್ಡನ್ಸ್. ಅದಾದ್ಮೇಲೆ ತುಂಬಾ ಜನರು ಬಂದು ಮಾನ್ಯುಮೆಂಟ್ಸ್ನಲ್ಲಿ ಶೋ ಮಾಡಿದ್ದಾರೆ ಔಟ್ ಆಫ್ ಇಂಡಿಯಾ. ಸೊ ಐ ವಾಸ್ ಅ ಬಿಟ್ upset about that, but I just decided to change the venue, but I still would love to do a show in Lodi Gardens. ಈಗ ಕಾಲ ಬದಲಾಗಿದೆ. ನಾವು ನೋಡಿದ್ವಿ ಜಾರ್ಜ್ ಬುಷ್ ಕೂಡ ಮಾನ್ಯುಮೆಂಟ್ನ ಮುಂದೆ ಬಂದು ತಮ್ಮ ಕೊನೆ ಸ್ಪೀಚ್ ಕೊಟ್ಟರು ಅಷ್ಟೇ, ದಿಲ್ಲಿನಲ್ಲಿ. ಒಂದ್ ವೇಳೆ ನಾವು ಜಾರ್ಜ್ ಬುಷ್ ಆಗಿದ್ರೆ ನಾವು ಕೂಡ ಫ್ಯಾಷನ್ ಶೋ ಮಾಡ್ತಿದ್ವಿ ಲೋಧಿ ಗಾರ್ಡನ್ಸ್ ನಲ್ಲಿ. ಹಾಗಾದ್ರೆ ಈ ಆರೋಪ ಅಂತೂ ಕನಿಷ್ಠ ಪಕ್ಷ ಸಾಬೀತಾಗತ್ತೆ. ಏನಂದ್ರೆ ಮನ್ಸಿಗೆ ಬಂದಂಗ್ ಮಾಡ್ತೀರಾ, ಹಠಮಾರಿ, ಸ್ಟಬನ್ ಆಗಿದ್ದೀರಾ, ಮತ್ತೆ ಇದರಿಂದ ಹಿಂದೆ ಸರಿಯೋದಾಗ್ಲಿ ಸುಧಾರಿಸೋ ಹಾಗೆ ಕಾಣಿಸ್ತಿಲ್ಲ. ಇಲ್ಲ, ಯಾವ ದಿನ ನಾನು ಸುಧಾರಿಸ್ತೇನೋ ಆಗ ಐ ಡೋಂಟ್ ಥಿಂಕ್ ಐ ವಿಲ್ ಸ್ಟೇ ಆಸ್ ಡಿಸೈನರ್ ಆರ್ ಅ ಕ್ರಿಯೇಟಿವ್ ಪರ್ಸನ್.